ಗ್ಯಾರಂಟಿ ಯೋಜನೆಗಳಿಗೆ ಜರಡಿ ಹಿಡಿಯೋದಕ್ಕೆ ಸರ್ಕಾರ ಮುಂದಾಗಿದೆ. ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗಳಿಗೆ ಮರು ಅರ್ಜಿ ಸಲ್ಲಿಸಬೇಕಾಗಿದ್ದು ಇವತ್ತು ಇಲ್ಲ ನಾಳೆ ಅಧಿಕೃತ ಆದೇಶ ಪ್ರಕಟವಾಗಲಿದೆ. ಇನ್ನು ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ವಿಚಾರ ವಿಪಕ್ಷ ಮತ್ತು ಆಡಳಿತ ಪಕ್ಷದ ನಡುವೆ ಜಟಾಪಟಿಗೆ ಕಾರಣವಾಗಿದೆ. 100 ಯೂನಿಟ್ ಕರೆಂಟ್ ಅನ್ನ ಫ್ರೀ ಪ್ರತಿಯೊಬ್ಬರಿಗೆ, ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, ನನಗೂ ನಿನಗೂ ಫ್ರೀ ಅಂತ ಕಾಂಗ್ರೆಸ್ ನಾಯಕರು ಚುನಾವಣಾ ಪ್ರಚಾರದಲ್ಲಿ ಗ್ಯಾರಂಟಿಗಳ ಬಗ್ಗೆ ಭಾಷಣಗಳನ್ನ ಮಾಡಿದ್ರು. ಆದ್ರೀಗ ಗ್ಯಾರಂಟಿ ಯೋಜನೆಗಳು ಅರ್ಹರಿಗೆ ಮಾತ್ರ ಅಂತ ಪರಿಷ್ಕರಣೆಗೆ ಮುಂದಾಗಿದೆ. ಮತ್ತೆ ಹೊಸದಾಗಿ ಅರ್ಜಿ ಹಾಕಿದ್ರೆ ಮಾತ್ರ ಸಿಗುತ್ತೆ ಗೃಹಲಕ್ಷ್ಮಿ, ಗೃಹಜ್ಯೋತಿ. ಅರ್ಜಿ ಸಲ್ಲಿಸಲು ಇನ್ನೊಂದು ದಿನದಲ್ಲಿ ಸರ್ಕಾರ ಆದೇಶ ಸಾಧ್ಯತೆ. ಮೃತಪಟ್ಟವರ ಹೆಸರಿಗೂ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ಗೃಹಜ್ಯೋತಿಯನ್ನ ಕಮರ್ಷಿಯಲ್ಗೆ ಬಳಸಿಕೊಳ್ಳಲಾಗ್ತಾ ಇದೆ. ಒಂದೇ ಕಟ್ಟಡದಲ್ಲಿ 5 ರಿಂದ 6 ವಿದ್ಯುತ್ ಸಂಪರ್ಕ ಪಡೆಯಲಾಗಿದೆ. ಹೀಗೆ ನಾನಾ ಕಾರಣ ನೀಡಿರುವ ಸರ್ಕಾರ ಮರು ಅರ್ಜಿ ಕರೆಯುವುದಕ್ಕೆ ನಿರ್ಧರಿಸಿದೆ. ಇನ್ನೊಂದು ದಿನದಲ್ಲಿ ಅಧಿಕೃತ ಆದೇಶ ಬರಲಿದೆ. ಗ್ಯಾರಂಟಿ ಬೇಕಾದವರು ಮತ್ತೆ ಹೊಸದಾಗಿ ದಾಖಲೆ ಸಲ್ಲಿಸಬೇಕು. ಇಲ್ಲವಾದ್ರೆ ಗೃಹಲಕ್ಷ್ಮಿ ಹಣ ಆಗ್ಲಿ 200 ಯೂನಿಟ್ ಫ್ರೀ ಕರೆಂಟ್ ಸಿಗೋದಿಲ್ಲ. ಫೋಟೋ, ಕಣ್ಣಿನ ಐರಿಸ್ ಫಿಂಗರ್ ಪ್ರಿಂಟ್ಸ್ ಮೂಲಕ ಬಯೋಮೆಟ್ರಿಕ್ ಮಾಡಿಸಬೇಕು. ಮನೆ ಯಜಮಾನಿಯ ಆಧಾರ್ ಕಾರ್ಡ್ ಜೊತೆಗೆ ಪತಿಯ ಆಧಾರ್ ಕಾರ್ಡ್ ನೀಡಬೇಕು. ಆಧಾರ್ ಸಂಖ್ಯೆ ಲಿಂಕ್ ಆಗಿರುವ ಬ್ಯಾಂಕ್ ಪಾಸ್ಬುಕ್ ಜೊತೆಗೆ ರೇಷನ್ ಕಾರ್ಡ್, ಜಾತಿ ಆದಾಯ ಪ್ರಮಾಣ ಪತ್ರ, SC/ST ಆಗಿದ್ರೆ ಜಾತಿ ಪ್ರಮಾಣ ಪತ್ರದ RD ಸಂಖ್ಯೆ ಕಡ್ಡಾಯವಾಗಿರಲಿದೆ. ಬೆಂಗಳೂರು 1, ಗ್ರಾಮ 1 ಸೇವಾ ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ ಮಾಡಿಸಲು ಅವಕಾಶವಿದೆ. ಗೃಹಜ್ಯೋತಿ ಮೂಲಕ 1.70 ಕೋಟಿ ಕುಟುಂಬಗಳಿಗೆ ತಲಾ 200 ಯೂನಿಟ್ ಉಚಿತ ವಿದ್ಯುತ್ ನೀಡಲಾಗ್ತಾ ಇದೆ. ಪ್ರತಿ ತಿಂಗಳು ಸರ್ಕಾರಕ್ಕೆ 440 ಕೋಟಿ ವೆಚ್ಚವಾಗ್ತಾ ಇದೆ. ಇದೀಗ ಇದಕ್ಕೂ ಸರ್ಜರಿ ಮಾಡಲಾಗ್ತಿದೆ. ಇನ್ನು ಗೃಹಜ್ಯೋತಿ ಪಡೆಯಲು ಪರಿಷ್ಕೃತ ಅರ್ಜಿ ನಮೂನೆ ಮನೆ ಬಾಗಿಲಿಗೆ ಬರಲಿದೆ. ಆಧಾರ್ ಕಾರ್ಡ್ ಮೊಬೈಲ್ ಸಂಖ್ಯೆಗೆ ಲಿಂಕ್ ಆಗಿರಬೇಕು. ಕರ್ನಾಟಕದಲ್ಲಿ ವಾಸವಿದ್ದು ಇಲ್ಲೇ ಮತದಾನದ ಹಕ್ಕು ಇರಬೇಕು. ನಿಮ್ಮ ಮನೆಯ ವಿದ್ಯುತ್ ಸಂಪರ್ಕದ ID ಜೊತೆಗೆ ವಾಸಸ್ಥಳದ ದೃಢೀಕರಣ ದಾಖಲೆ ಮತ್ತು ಬಾಡಿಗೆ ಅಥವಾ ಲೀಸ್ಗೆ ಇದ್ದರೆ ಕರಾರು ಪತ್ರದ ದಾಖಲೆ ಸಲ್ಲಿಸಬೇಕಿದೆ. ಇನ್ನು CM DK ಶಿವಕುಮಾರ್ ಕರ್ನಾಟಕದವರಿಗೆ ಮಾತ್ರ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಕರ್ನಾಟಕದವರಿಗೆ ನಾವು ಈ ಗ್ಯಾರಂಟಿ ಕೊಡ್ತಾ ಇರೋದು, ಹೊರಗಡೆ ರಾಜ್ಯದವ್ರಿಗೆ ಗ್ಯಾರಂಟಿ ಕೊಡ್ತಾ ಇಲ್ಲ. ಕರೆಂಟು ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾರು ವೋಟ್ ಇದೆ ಅವ್ರು ಕೊಡಬೇಕು. ವೋಟ್ ಇಲ್ಲದೆ ಇದ್ದವ್ರಿಗೆ ಯಾರು ಕೊಡ್ಬೇಕು? ಯಾಕೆ ಕೊಡ್ಬೇಕು ನಾವು? ಶಕ್ತಿ ಯೋಜನೆಗೂ ಐಡೆಂಟಿಟಿ ಕಾರ್ಡ್ ಕೊಡಲು ತೀರ್ಮಾನ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಒದಗಿಸುವ ಶಕ್ತಿ ಯೋಜನೆ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದೆ. ಕರ್ನಾಟಕದಲ್ಲಿ ಯಾರಿಗೆ ವೋಟ್ ಇದೆಯೋ ಅವರಿಗೆ ಯೋಜನೆ ಸಿಗಲಿದ್ದು ಐಡೆಂಟಿಟಿ ಕಾರ್ಡ್ ಕೊಡೋದಕ್ಕೆ ನಿರ್ಧರಿಸಲಾಗಿದೆ. ಈಗಾಗಲೇ ಕ್ಯಾಬಿನೆಟ್ ಅಲ್ಲಿ ಬಸ್ ಅವ್ರಿಗೆಲ್ಲ ಒಂದು ಐಡೆಂಟಿಫಿಕೇಶನ್ ಕಾರ್ಡ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಹಿಂದೆನೆ ತೀರ್ಮಾನ ಮಾಡಿದ್ವಿ, 3 ತಿಂಗಳಿಂದಲೇ. ಆ ಪ್ರೊಸೀಜರ್ ನಡೀತಾ ಇದೆ. ಸರ್ಕಾರದ ಬಳಿ ದುಡ್ಡಿಲ್ಲ, ಗ್ಯಾರಂಟಿ ನಿಲ್ಲಿಸಲು ಈಗ ನೆಪ ಹುಡುಕಲಾಗ್ತಾ ಇದೆ ಅಂತ ವಿಪಕ್ಷಗಳು ಟೀಕಿಸ್ತಾ ಇವೆ. ಆದರೆ CM ಮಾತ್ರ ಇವು ನಮ್ಮ ಹೃದಯದಿಂದ ಕೊಟ್ಟ ಯೋಜನೆಗಳು, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸಲ್ಲ ಅಂದಿದ್ದಾರೆ. 2,000 ರೂಪಾಯಿ ನೋಡಿ, ಇದರಲ್ಲಿ ಕ್ಲಿಯರ್ ಆಗಿದೆ. ಪ್ರತಿ ಮನೆಗೆ, ಪ್ರತಿ ಗೃಹಿಣಿಗೆ, ಪ್ರತಿ ಮನೆಗೆ, ಪ್ರತಿ ಗೃಹಿಣಿಗೆ ಯೋಜನೆ ಅಂತ ಪ್ರಿಂಟ್ ಮಾಡಿದ್ರಿ. ಕರ್ನಾಟಕ ಸರ್ಕಾರ ಮೇಲೆ ನುಡಿದಂತೆ ನಡೆದಿದ್ದೀವಿ ಅಂದ್ರೆ ಇಲ್ಲಿ ನುಡಿದಿದ್ದೀರಲ್ಲ, ಏನು ಪಿಟೀಲ್ ನುಡಿಸಿದಿರಾ, ಏನು ನುಡಿಸಿದಿರಾ ಹೇಳಿ? ನುಡಿದಂತೆ ನಡೆದಿದ್ದೀರಿ ಅಂದಿರ, ಇಲ್ಲಿ ನುಡಿದಿದ್ದೀರಲ್ಲ, ಪ್ರತಿ ಮನೆಗೆ, ಪ್ರತಿ ಗೃಹಿಣಿಗೆ ನುಡಿದಿದ್ದೀರಾ. ವಾಪಸ್ಸು ಯಾರು ಕರೆಕ್ಟು ಫೋಟೋಸು ಐಡೆಂಟಿಫಿಕೇಶನ್ ಬೇಕು. ಆಗ ಏನೋ ತರಾತುರಿಲಿ ಕೆಲವರೆಲ್ಲ ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ, ಯಾರ್ದೋ ಅಕೌಂಟ್ಗೆ ದುಡ್ಡು ಹೋಗ್ತಾ ಇದೆ. ನಮಗೆ ನೇರವಾಗಿ ಕರೆಕ್ಟಾಗಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗ್ಬೇಕು. ಯಾರ್ಯಾರೋ ಡ್ರಾ ಮಾಡ್ತಾ ಇದ್ದಾರೆ, ಅದೆಲ್ಲ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ. ಆಮೇಲೆ ಕರ್ನಾಟಕದವ್ರಿಗೆ ನಾವು ಈ ಗ್ಯಾರಂಟಿ ಕೊಡ್ತಾ ಇರೋದು, ಹೊರಗಡೆ ರಾಜ್ಯದವ್ರಿಗೆ ಗ್ಯಾರಂಟಿ ಕೊಡ್ತಾ ಇಲ್ಲ. ಇದು ನಮ್ಮ ಪ್ರೀತಿ, ನಮ್ಮ ಹೃದಯದಿಂದ ಕೊಟ್ಟಂತ ಪಂಚ್ ಗ್ಯಾರಂಟಿ. ಈ ಗ್ಯಾರಂಟಿನ ಹಾಳು ಮಾಡ್ತೀವಿ. ನಮ್ಮ ಹೆಣ್ಮಕ್ಳು, ಹೆಣ್ಣು ಕುಟುಂಬದ ಕಣ್ಣು, ಅವ್ರಿಗೆ ಶಕ್ತಿ ಜಾಸ್ತಿ ಸಿಗಬೇಕು, ಮನೆ ಬೆಳಗಬೇಕು. ಆ ದೃಷ್ಟಿಯಿಂದ ಕೊಟ್ಟಿರೋ ಗ್ಯಾರಂಟಿ, ದೇಶಕ್ಕೆ ಮಾದರಿ ಇರೋ ಗ್ಯಾರಂಟಿ, ಯಾವ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಒಟ್ನಲ್ಲಿ ಕಾಂಗ್ರೆಸ್ ಬೇರೆ ಬೇರೆ ರಾಜ್ಯಗಳಲ್ಲೂ ಗ್ಯಾರಂಟಿ ಜಾರಿ ಮಾಡ್ತಾ ಇದೆ. ಆದ್ರೆ ಈಗ ಕರ್ನಾಟಕದಲ್ಲಿ ಪರಿಷ್ಕರಣೆಗೆ ಮುಂದಾಗಿರೋದು ಚರ್ಚೆಗೆ ಗ್ರಾಸವಾಗಿದೆ. ಬ್ಯೂರೋ ರಿಪೋರ್ಟ್, TV9.